Good afternoon, my dear students. In the earlier classes, we discussed the merits of private company, and also we discussed the demerits of company, and also we discussed the some of the types of company. In types of companies, private company and public company is there, and also we discussed the differences between private company and public company. In today's class, we discuss the last topic in chapter 2, that is forms of business organization. The last topic is choice of form of business organization. ವ್ಯವಹಾರ ಸಂಘಟನೆಯ ಸಹಕಾರದ ಪ್ರಕಾರದ ಆಯ್ಕೆಗಳು. ಯಾವ ಥರ ವ್ಯವಹಾರ ಮಾಡಿದರೆ ನಾವು ಸಸ್ಟೈನ್ ಆಗ್ಬೋದು, ಸರ್ವೈವಲ್ ಆಗ್ಬೋದು ಬಿಸ್ನೆಸ್ ಫೀಲ್ಡಲ್ಲಿ ಅನ್ನೋದು ಲಾಸ್ಟ್ ಟಾಪಿಕ್ ಇದೆ. ಅದು ಯಾವುದಂದರೆ ಚಾಯ್ಸ್ ಆಫ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. Choice of form of business organization. It is the last topic in your second chapter. So I already told that in forms of business organization there are 5 types. One is sole proprietorship, and second one is partnership, third one is joint Hindu family business, and fourth one is cooperative society, and fifth one is company. These 5 are the major ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ 5 ಪ್ರಕಾರಗಳಲ್ಲಿ ನಾವು ವ್ಯವಹಾರನ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ಸೊ ವ್ಯವಹಾರ ಸಂಘಟನೆಯ ಪ್ರಕಾರದ ಆಯ್ಕೆಗಳು ಯಾವ ಥರ ಆಯ್ಕೆ ಮಾಡ್ಕೋಬೇಕಂತೇಳಿ ಇಲ್ಲಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ದ ಫಸ್ಟ್ ಐ ವಿಲ್ ರೈಟ್ ಆನ್ ದ ವಾಟ್ ಆರ್ ದೋಸ್ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್. ದ ಫಸ್ಟ್ ಒನ್ ಈಸ್ ಸೋಲ್ ಪ್ರೊಪ್ರೈಟರ್ಶಿಪ್. Second one is partnership. Third one is joint Hindu family business. Joint Hindu family business. Fourth one is cooperative society. Cooperative societies. And the last one is joint stock company. So these 5 are the major forms of business organization. So in the earlier classes we discussed the sole proprietorship, and also we discussed the partnership, and also we discussed the joint Hindu family business, cooperative societies, and the joint stock company. In today's class we discussed the choice of forms of business organization. ಈ 5 ಫಾರ್ಮ್ಸ್ ಆಫ್ ಆರ್ಗನೈಸೇಷನಲ್ಲಿ ಯಾವುದು ಬೆಸ್ಟ್ ಅನ್ನೋದು ಯಾವುದು ಚಾಯ್ಸ್ ಮಾಡ್ಕೊಳ್ಬೇಕು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅನ್ನೋದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಯಾವ ಪ್ರಕಾರದಲ್ಲಿ ಡಿಸ್ಕಸ್ ಮಾಡ್ಬೇಕಂದ್ರೆ, ಆಫ್ಟರ್ ಸ್ಟಡಿಂಗ್ ದ ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇಟ್ ಈಸ್ ಎವಿಡೆಂಟ್ ದಟ್ ಈಚ್ ಫಾರ್ಮ್ ಹ್ಯಾಸ್ ಸರ್ಟೆನ್ ಅಡ್ವಾಂಟೇಜಸ್ ಆಸ್ ವೆಲ್ ಆಸ್ ಡಿಸ್ಅಡ್ವಾಂಟೇಜಸ್. ಸೊ 5 ಫಾರ್ಮ್ ಆಫ್ ಆರ್ಗನೈಸೇಷನಲ್ಲೂ ಅಡ್ವಾಂಟೇಜಸ್ ಇದ್ದಾವೆ, ಡಿಸ್ಅಡ್ವಾಂಟೇಜಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಮಾಡಿದರೆ ಅದರದೇ ಆದಂಥ ಅನುಕೂಲಗಳು ಅನಾನುಕೂಲಗಳು ಸಹ ಇದ್ದಾವೆ. ಆ್ಯಂಡ್ ಆಲ್ಸೋ ಪಾರ್ಟ್ನರ್ಶಿಪ್ ಮಾಡೋದ್ರಿಂದ ಮೆರಿಟ್ಸ್ ಡಿಮೆರಿಟ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಒಂದು ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ನಾವು ಐಡೆಂಟಿಫೈ ಮಾಡ್ಬೋದು, ಒಂದು ಮೆರಿಟ್ಸ್ ಐಡೆಂಟಿಫೈ ಮಾಡ್ಬೋದು, ಆ್ಯಂಡ್ ಆಲ್ಸೋ ವಿ ಐಡೆಂಟಿಫೈ ದ ಡಿಮೆರಿಟ್ಸ್. ವಿ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್ ಎ ಬೆಸ್ಟ್ ಫಾರ್ಮ್ ಆಫ್ ಆರ್ಗನೈಸೇಷನ್. ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ವಿ ಶುಡ್ ಥಿಂಕ್ ವೆರಿ ಕೇರ್ಫುಲಿ ಈ 5 ಫಾರ್ಮ್ ಆಫ್ ಆರ್ಗನೈಸೇಷನ್ ಅಲ್ಲಿ ಯಾವುದು ಬೆಸ್ಟ್ ಫಾರ್ಮ್ ಆಫ್ ಆರ್ಗನೈಸೇಷನ್ ಅಂತೇಳಿ ನಾವು ಥಿಂಕ್ ಮಾಡಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಬಿಫೋರ್ ಓನ್ಲಿ ವಿ ಥಿಂಕ್ ಆರ್ ಪ್ಲಾನ್ ಮೀನ್ಸ್ ಥಿಂಕಿಂಗ್ ಇನ್ ಅಡ್ವಾನ್ಸ್. ಸೊ ಮುಂಚೆ ನಾವು ಥಿಂಕ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಸೆಲೆಕ್ಷನ್ ಆಫ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಯಾವ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಮಾಡಬೇಕು ಅನ್ನೋದು ನಾವು ಫ್ಯೂಚರಲ್ಲೇ
ಥಿಂಕ್ ಮಾಡಿ ಪ್ರೆಡಿಕ್ಟ್ ಮಾಡಬೇಕು. ಬಿಕಾಸ್ ವೆನ್ ವಿ ಸ್ಟಾರ್ಟ್ ಒಂದು ಫಾರ್ಮ್ ಆಫ್ ಆರ್ಗನ್ ಸ್ಟಾರ್ಟ್ ಮಾಡಿದ್ರೆ ಅದು ಸರ್ವೈವಲ್ ಆಗಲೇಬೇಕು, ಕಂಟಿನ್ಯೂ ಆಗಲೇಬೇಕು. ಇವತ್ತು ಸ್ಟಾರ್ಟ್ ಮಾಡಿ ನಾಳೆ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಒಂದು ಗುಡ್ ವಿಲ್ ಅನ್ನೋದು, ಕಂಪ್ನಿಯ ಗುಡ್ ವಿಲ್ ಅನ್ನೋದು ಒಂದೇ ದಿವಸಕ್ಕೆ ಕಳ್ಕೊಳ್ಳುತ್ತೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ಎನಿ ಬಿಸ್ನೆಸ್ ವಿ ಶುಡ್ ಅಡಾಪ್ಟ್ ದ ಸಮ್ ಆಫ್ ದ ಫ್ಯಾಕ್ಟರ್ಸ್ ವೈಲ್ ಸ್ಟಾರ್ಟಿಂಗ್ ಎನಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. These are the 5 forms of business organization. Now we discuss the how to choose those forms of business organization. The first point considered is cost and easy in setting up the organization. Cost and easy in setting up the organization. Setting up the organization. So one thing you observe that ಯಾವುದೇ ಒಂದು ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ we need a capital, and also there are some of the formations, some of the rules and regulation will be followed. All forms of business organization require certain capital. ಇಲ್ಲಿರುವಂಥ ಎಲ್ಲ ಫಾರ್ಮ್ ಆಫ್ ಆರ್ಗನೈಸೇಷನು ಮಿನಿಮಮ್ ಆರ್ ಸರ್ಟೈನ್ ಕ್ಯಾಪಿಟಲ್ ರಿಕ್ವೈರ್ಡ್ ಮಾಡ್ಕೊಳ್ತಾ ಹೋಗುತ್ತೆ. ಕ್ಯಾಪಿಟಲ್ ಇಲ್ದಲೆ ನಾವು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಬಂಡವಾಳ ಇದ್ದರೆ ನಾವು ಒಂದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಆಗಿರ್ಬೋದು ನಾವು ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಹಿಯರ್ ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ದಿ ಮೋಸ್ಟ್ ಇನ್ಎಕ್ಸ್ಪೆನ್ಸಿವ್ ವೇ ಟು ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಸೊ ನಾವು ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವೆ ಅಂದರೆ ನಾವು ತುಂಬ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಏನು? ಸಿಂಗಲ್ ಓನರ್. ಸೊ ಆ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ಕ್ಯಾಪಿಟಲ್ನು ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ? ಅಲ್ಲಿರುವ ಸಿಂಗಲ್ ಓನರ್ ಸೋಲ್ ಪ್ರೊಪ್ರೈಟರೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರುತ್ತೆ. ಇಟ್ ರಿಕ್ವೈರ್ಸ್ ಮೋರ್ ಕ್ಯಾಪಿಟಲ್. ಆ ಒಂದು ಸಿಂಗಲ್ ಓನರ್ ಎಲ್ಲ ಆ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ಕ್ಯಾಪಿಟಲ್ ಆಗಿರೋದು, ರಿಸ್ಕ್ ಆಗಿರ್ಬೋದು, ರೋಲ್ಸ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅವನೇ ಪೇಮೆಂಟ್ ಮಾಡ್ಬೇಕಾದ್ರೆ. ಸೊ ಕಾಸ್ಟ್ ವಿಲ್ ಬಿ ವೆರಿ ಹೈ ಇನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. And also setting up for formation of the sole proprietorship is very small. It requires only few documents. ನಾವು ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಬಟ್ ಫಾರ್ಮೇಷನ್ ಲೀಗಲಲ್ಲಿ ಸರ್ಟನ್ ಡಾಕ್ಯುಮೆಂಟ್ಸ್ ಅಷ್ಟೇ ನಾವು ಪ್ರಿಪೇರ್ ಮಾಡಿ ಸ್ವಂತ ಖರ್ಚಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಒಂದು ಗ್ರಾಸರಿ ಶಾಪ್, ಒಂದು ಕಿರಾಣಿ ಅಂಗಡಿ ಸ್ಥಾಪನೆ ಮಾಡ್ತಿದ್ದೀವಿ, ಒಂದು ಫಾರ್ಮೇಷನ್ ಮಾಡ್ತಿದ್ರೆ ಮಿನಿಮಮ್ ಕ್ಯಾಪಿಟಲ್ ಬೇಕಾಗುತ್ತೆ. ಬಟ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗಿರೋದಿಲ್ಲ. ಸಮ್ ಆಫ್ ದಿ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆರ್ ಸಮ್ ಆಫ್ ದ ಮಿನಿಮಮ್ ಡಾಕ್ಯುಮೆಂಟ್ ಶುಡ್ ಬಿ ಮೇಂಟೈನ್. While in case of partnership, also the advantages of less legal formalities and lower cost required. ಒಂದು ಪಾರ್ಟ್ನರ್ಶಿಪ್ ಮಾಡ್ತಿದ್ರೆ ಮಿನಿಮಮ್ 2 or 3 ಪಾರ್ಟ್ನರ್ಸ್ ಇಟ್ಕೊಂಡ್ರೆ ಸೊ ಅವ್ರ ಜೊತೆಗೆಲ್ಲ ಎಲ್ಲ ಪಾರ್ಟ್ನರ್ಸ್ ಏನು ಮಾಡಬೇಕು? ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ರಿಕ್ವೈರ್ಡ್ ವೆರಿ ಲೆಸ್ ಕ್ಯಾಪಿಟಲ್. ಬಿಕಾಸ್ ಲೆಸ್ ಕ್ಯಾಪಿಟಲ್ ಅಂದರೆ ಎಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದ್ರಿಂದ ಇಂಡಿವಿಜುವಲ್ ಮೇಲೆ ಲೆಸ್ ಕ್ಯಾಪಿಟಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ರಿಕ್ವೈರ್ಡ್ ಲಿಮಿಟೆಡ್ ಸ್ಕೇಲ್ ಆಫ್ ಆಪರೇಷನ್. ಸೊ ಪಾರ್ಟ್ನರ್ಶಿಪ್ನ ನಾವು ಎಕ್ಸ್ಪೆನ್ಷನ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಸಮ್ ಆಫ್ ದಿ ಸರ್ಟನ್ ಏರಿಯಾಸಿಗೆ ಅಷ್ಟೇ ಸೀಮಿತವಾಗುತ್ತೆ. ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಕಂಪನೀಸ್ ಹ್ಯಾವ್ ಟು ಕಂಪಲ್ಸರಿ ರಿಜಿಸ್ಟರ್. ಸೊ ಒಂದು ಫಾರ್ಮೇಷನ್ ನಾವು ಮಾಡ್ಬೇಕಂದ್ರೆ, ಸೆಟ್ಟಿಂಗ್ ಅಪ್ ಆಫ್ ದಿ ಆರ್ಗನೈಸೇಷನ್ ಮಾಡಬೇಕಂದ್ರೆ ಕೋಆಪರೇಟಿವ್ ಸೊಸೈಟಿ ಮತ್ತು ಜಾಯಿಂಟ್ ಸ್ಟಾಕ್ ಕಂಪನಿ ಮಸ್ಟ್ ಆ್ಯಂಡ್ ಶುಡ್ ರಿಜಿಸ್ಟರ್ ಆಗಿರಲೇಬೇಕು. ಒಂದು ರಿಜಿಸ್ಟರ್ ಆಗೋದ್ರಿಂದ ನಾವೆಲ್ಲ ಏನೆಲ್ಲ ಬೆನಿಫಿಟ್ ತಗೋಬೋದು ಅಂದರೆ ಈಸಿಯಾಗಿ ಗುಡ್ ವಿಲ್ ಇನ್ಕ್ರೀಸ್ ಮಾಡ್ಕೋಬೋದು. ರಿಜಿಸ್ಟರ್ಡ್ ಕಂಪನಿ ಆಟೋಮೆಟಿಕಲಿ ಇನ್ಕ್ರೀಸಸ್ ದ ಗುಡ್ ವಿಲ್ ಆಫ್ ದಿ ಕಂಪನಿ. ಸೆಟ್ಟಿಂಗ್ ಅಪ್ ಅ ಫಾರ್ಮೇಷನ್ ಆಫ್ ಕಂಪನಿ ಇನ್ವಾಲ್ವ್ಸ್ ಎ ಲೆಂತಿ ಆ್ಯಂಡ್ ಎಕ್ಸ್ಪೆನ್ಸಿವ್ ಲೀಗಲ್ ಪ್ರೊಸೀಜರ್. ಒಂದು ಕಂಪ್ನಿನ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಇಟ್ ಫಾಲೋಸ್ ದಿ ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಂಪೇರ್ ಟು ದಿ ಸೋಲ್ ಪ್ರೊಪ್ರೈಟರ್ಶಿಪ್. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ. ಅದೇ ನಾವು ಒಂದು ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪನಿ ಸ್ಟಾರ್ಟ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಲೆಂತಿ ಪ್ರೊಸೆಸ್. ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್ ಆಲ್ಸೋ ಲೆಸ್ ಲೀಗಲ್ ಫಾರ್ಮಾಲಿಟೀಸ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಎ ಆನ್ಸಿಸ್ಟರಲ್ ಪ್ರಾಪರ್ಟಿ. ಸೊ ಒಂದು ಜಾಯಿಂಟ್
ಇಂದು ಫ್ಯಾಮಿಲಿ ಬಿಸ್ನೆಸ್ ಅಂದರೆ ಅದು ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಆಗಿರುತ್ತೆ. ಆ ಫ್ಯಾಮಿಲಿಯಲ್ಲಿ ಆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಆ ಫ್ಯಾಮಿಲಿಯಲ್ಲಿ ಇರುವಂಥವರೇ ಮೆಂಬರ್ಸ್ ಆಗಿರ್ತಾರೆ. ಸೊ ಇಟ್ ರಿಕ್ವರ್ಸ್ ಲೆಸ್ ಲೀಗಲ್ ಫಾರ್ಮಾಲಿಟೀಸ್, ಕಡಿಮೆ ಬೇಕಾಗುತ್ತೆ. ಬಟ್ ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಆನ್ಸಿಸ್ಟರಲ್ ಪ್ರಾಪರ್ಟಿ, ಪೂರ್ವಜರಿಂದ ಬಂದಿರುವ, ಪುರಾತನ ಕಾಲದಿಂದ ಬಂದಿರುವ ಆಸ್ತಿ ಇರಲೇಬೇಕು. ಅದಿದ್ದರೆ ನಾವು ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಸೊ ವೆನ್ ಯು ಕಂಪೇರ್ ದ ಕಾಸ್ಟ್ ಆ್ಯಂಡ್ ಈಸ್ ಇನ್ ಸೆಟ್ಟಿಂಗ್ ಅಪ್ ಆಫ್ ದ ಆರ್ಗನೈಸೇಷನ್, ಸೋಲ್ ಪ್ರೊಪ್ರೈಟರ್ಶಿಪ್ ರಿಕ್ವೈರ್ ಮೋರ್ ಕ್ಯಾಪಿಟಲ್ ಬಟ್ ಲೆಸ್ ಲೀಗಲ್ ಫಾರ್ಮಾಲಿಟೀಸ್. Partnership require less capital but also the legal formalities will be there. And also we start any company or cooperative society, they must be the register. So ಎಲ್ಲ ಕಂಪನಿ ಮತ್ತು ಕೋಆಪರೇಟಿವ್ ಸೊಸೈಟೀಸ್ ಏನಾಗಿರ್ಬೇಕು, ರಿಜಿಸ್ಟರ್ ಆಗಿರಬೇಕು. ಸೊ ಒಂದು ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ತಿದ್ದೇವೆ ಅಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಎನಫ್. ಒಂದು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಮಾಡ್ತೀವಿ ಅಂದರೆ ಕಂಪನಿ ಮುಖಾಂತರ ಸ್ಟಾರ್ಟ್ ಮಾಡಬೇಕು, ಅಥವಾ ಕೋಆಪರೇಟಿವ್ ಸೊಸೈಟಿ ಅಥವಾ ಪಾರ್ಟ್ನರ್ಶಿಪ್ ಮುಖಾಂತರ ಸ್ಟಾರ್ಟ್ ಮಾಡ್ಬೋದು. ನೇಚರ್ ಆಫ್ ಬಿಸ್ನೆಸ್ ಡಿಸೈಡ್ಸ್ ದ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್. ನಾವು ಯಾವ ಥರ ಒಂದು ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ಮಾಡಬೇಕು ಅನ್ನೋದು ಯಾವ್ದು ಡಿಸೈಡ್ ಮಾಡ್ತಾ ಹೋಗುತ್ತೆ, ನೇಚರ್ ಆಫ್ ಬಿಸ್ನೆಸ್ ವಿಲ್ ಡಿಸೈಡ್ಸ್. ಸೊ ದ ಸೆಕೆಂಡ್ ಪಾಯಿಂಟ್ಸ್ ವಿಲ್ ಕನ್ಸಿಡರ್ ಲಯಬಿಲಿಟಿ. ಲಯಬಿಲಿಟಿ. ಸೊ ಲಯಬಿಲಿಟಿ ಅಂದರೆ ಏನು? ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ. ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ದ ಲಯಬಿಲಿಟಿ ಆಫ್ ದಿ ಓನರ್ ಈಸ್ ಅನ್ಲಿಮಿಟೆಡ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಲಯಬಿಲಿಟಿ ಅನ್ನೋದು ಅನ್ಲಿಮಿಟೆಡ್ ಆಗಿರುತ್ತೆ, ಬಿಕಾಸ್ ಸಿಂಗಲ್ ಪರ್ಸನ್ ಕ್ಯಾನ್ ಹ್ಯಾಂಡಲ್ ದ ಹೋಲ್ ಬಿಸ್ನೆಸ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಮೀನ್ಸ್ ಸಿಂಗಲ್ ಓನರ್, ಹಿ ಕ್ಯಾನ್ ಹ್ಯಾಂಡಲ್ ದ ಹೋಲ್ ಬಿಸ್ನೆಸ್. ಆ ಬಿಸ್ನೆಸ್ ಅಲ್ಲಿ ಬರುವಂತಹ ಎಲ್ಲ ಕಾರ್ಯ ಚಟುವಟಿಕೆಗಳು, ಎಲ್ಲ ಆಕ್ಟಿವಿಟೀಸ್ನ ಯಾರು ಮೇಂಟೈನ್ ಮಾಡಬೇಕಾಗಿರುತ್ತೆ, ಆ ಸಿಂಗಲ್ ಓನರೇ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಇಟ್ ಟೇಕನ್ ದ ಮೋರ್ ಲಯಬಿಲಿಟಿ, ಮೋರ್ ರೆಸ್ಪಾನ್ಸಿಬಿಲಿಟಿ ಸಿಂಗಲ್ ಓನರ್ ಮೇಲೆ ಬೀಳುತ್ತೆ. In partnership also liability of the partners is unlimited. ಸೊ ಪಾರ್ಟ್ನರ್ಶಿಪ್ ಅಲ್ಲೂ ನಾವು ಅಬ್ಸರ್ವ್ ಮಾಡೋದಾದ್ರೆ ಲಯಬಿಲಿಟಿ ಅನ್ಲಿಮಿಟೆಡ್ ಇರುತ್ತೆ. ಯಾಕಂದ್ರೆ ಒಬ್ಬನೇ ಪಾರ್ಟ್ನರು ಆ ಬಿಸ್ನೆಸ್ನ ರನ್ ಮಾಡ್ಕೊಳ್ತಾ ಹೋಗೋದಿಲ್ಲ. ಅಲ್ಲಿರುವಂತಹ ಎಲ್ಲ ಪಾರ್ಟ್ನರ್ಸಿಗೂ ಅವರದೇ ಆದಂಥ ರೋಲ್ಸು, ರೆಸ್ಪಾನ್ಸಿಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಬಿಫೋರ್ ಸ್ಟಾರ್ಟಿಂಗ್ ಎನಿ ಪಾರ್ಟ್ನರ್ಶಿಪ್ ದೇ ಅಗ್ರಿ ಟು ಶೇರ್ ದ ಪ್ರಾಫಿಟ್, ದೇ ವರ್ ಅಗ್ರಿ ಟು ಶೇರ್ ದ ಲಾಸ್ ಆ್ಯಂಡ್ ಆಲ್ಸೋ ದೇ ಅಗ್ರಿ ಟು ಶೇರ್ ದ ಲಯಬಿಲಿಟಿ ಆರ್ ರಿಸ್ಕ್. ಅವರು ಮುಂಚೆನೇ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಆ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ಪ್ರಾಫಿಟ್ಸ್ ಆಗಿರ್ಬೋದು, ಎಲ್ಲ ಲಾಸ್ ಆಗಿರ್ಬೋದು, ಎಲ್ಲ ಲಯಬಿಲಿಟಿ ಆಗಿರ್ಬೋದು ಈಕ್ವಲಾಗಿ ಶೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಂಡಿವಿಜುವಲ್ ಪಾರ್ಟ್ನರ್ಸಿಗೂ ಲಯಬಿಲಿಟಿ ಅನ್ನೋದು ಅನ್ಲಿಮಿಟೆಡ್ ಆಗಿರುತ್ತೆ. ದೀಸ್ ಟು ಆರ್ ಕಾಲ್ ಫಾರ್ ಪೇಯಿಂಗ್ ದ ಡೆಟ್ ಫ್ರಮ್ ಪರ್ಸನಲ್ ಅಸೆಟ್ಸ್ ಆಫ್ ದಿ ಓನರ್. ಸೊ ಈ ಎರಡು ಪಾರ್ಟ್ನರ್ಶಿಪ್ಪಿಗೆ ಒಂದು ಮೇಜರ್ ಆಗಿ ಲಯಬಿಲಿಟಿ, ಹೊಣೆಗಾರಿಕೆ ಅನ್ನೋದು ಯಾವುದು ಬರುತ್ತೆ ಅಂದರೆ, ಇನ್ ಕೇಸ್ ಅವ್ರೇನಾದರೂ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ, ಈ ಸೋಲ್ ಪ್ರೊಪ್ರೈಟರ್ಶಿಪ್, ಈ ಪಾರ್ಟ್ನರ್ಶಿಪ್ ಅವರು ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ರೆ, ಆ ಲೋನ್ನ ರೀಪೇಮೆಂಟ್ ಮಾಡಬೇಕಾದ್ರೆ ತಮ್ಮ ಪರ್ಸನಲ್ ಅಸೆಟ್ಸಿಂದನೂ ಸಹ ಆ ಲೋನ್ನ ರೀಪೇಮೆಂಟ್ ಮಾಡಬೇಕಾಗಿರುತ್ತೆ. ಕಂಪನಿಯ ಆ ಬಿಸ್ನೆಸ್ಸಿನ ಅಸೆಟ್ಸ್ ಅಲ್ಲದೆ ಅವರ ಪರ್ಸನಲ್ ಅಸೆಟ್ಸ್ ಸಹ ರೀಪೇಮೆಂಟ್ ಮಾಡಬೇಕಾಗಿರುತ್ತೆ. So it is one of the major drawback for the sole proprietorship and partnership. For example, if any sole proprietor starting any ಒಂದು ಸ್ಮಾಲ್ ಕಿರಾಣಿ ಶಾಪ್ಸ್, ಆ ಕಿರಾಣಿ ಶಾಪ್ಸಿಗೆ ಒಂದು ಬ್ಯಾಂಕಿಂದ ಲೋನ್ ತೊಗೊಂಡು ಸ್ಟಾರ್ಟ್ ಮಾಡಿರ್ತಾನೆ. ಇನ್ ಕೇಸ್ ಅವನು ರೀಪೇಮೆಂಟ್ ಲೋನ್ ಮಾಡೋದ್ರಿಂದ ತನ್ನ ಪರ್ಸನಲ್ ಅಸೆಟ್ಸ್ ಅಂದರೆ ಮನೆ ಮಾರಾಟ ಮಾಡಬೇಕು ಚಾನ್ಸ್ ಇರುತ್ತೆ. ಅವನಲ್ಲಿ ಬೈಕ್ ಇದ್ದರೆ ವೆಹಿಕಲ್ಸ್, ಆ ವೆಹಿಕಲ್ ಸಹ ಮಾರಾಟ ಮಾಡಿ ಆ ಲೋನ್ನ ರೀಪೇಮೆಂಟ್ ಮಾಡ್ಬೇಕಾರೆ. ಆಸ್ ಇಟ್ ಈಸ್ ಸೇಮ್ ಇನ್ ಪಾರ್ಟ್ನರ್ಶಿಪ್, ಇಫ್ ದೇ ಸ್ಟಾರ್ಟ್ ದ ಬಿಸ್ನೆಸ್ ವಿತ್ ಟೇಕಿಂಗ್ ದ ಲೋನ್ ಫ್ರಮ್ ದಿ ಬ್ಯಾಂಕ್, ಸೊ ಆ ಬ್ಯಾಂಕಿನ ಲೋನ್ ಅವ್ರು ರೀಪೇಮೆಂಟ್ ಮಾಡೋಕ್ಕಾಗದೇ ಇದ್ದರೆ ಆ ಬಿಸ್ನೆಸ್ಸಲ್ಲಿ ಬರುವಂತಹ ಆ ಬಿಸ್ನೆಸ್ಸಲ್ಲಿ ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಅವನ್ನೆಲ್ಲ ಮಾರಿಬಿಟ್ಟು ಆ್ಯಂಡ್ ಆಲ್ಸೋ ಇಫ್ ಲೋನ್ ಏನಾದರೂ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ಈ ಪಾರ್ಟ್ನರ್ಶಿಪ್ಪಲ್ಲಿರೋ ಪಾರ್ಟ್ನರ್ಸಿನ ಎಲ್ಲ ಅಸೆಟ್ಸ್ಗಳು ಅಂದರೆ ಪರ್ಸ್ನಲ್ ಅಸೆಟ್ಸ್ ಲೈಕ್ ಹೋಮ್ ಆಗಿರ್ಬೋದು, ಹೌಸ್ ಆಗಿರ್ಬೋದು, ಕಾರ್, ವೆಹಿಕಲ್ಸ್, ಯಾವುದೇ ವೆಹಿಕಲ್ಸ್ನ ಮಾರಾಟ ಮಾಡಿ ಅವರ ಪರ್ಸ್ನಲ್ ಅಸೆಟ್ಸ್ನ ಮಾರಾಟ ಮಾಡಿ ಲೋನು ರಿಕವರ್ ಮಾಡ್ಕೋಬೇಕಾದ್ರೆ ಸೊ ಲಯಬಿಲಿಟಿ ವಿಲ್ ಬಿ ವೆರಿ ಹೈ ಇನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ದಿ ಪಾರ್ಟ್ನರ್ಶಿಪ್. In case of joint Hindu family business, only the karta has unlimited liability. ಈ ಲಯಬಿಲಿಟಿ ಅನ್ನೋದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಯಾವ ಥರ ಬರ್ತಾ ಹೋಗುತ್ತಂದರೆ, ಈಗ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ನ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ ಅಂತ ಹೇಳಿದ್ದೆ, ಕರ್ತ ಈಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಹೂ ಕಂಟ್ರೋಲ್ ದ ಹೋಲ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಸೊ ಕರ್ತ ಕಂಟ್ರೋಲ್ ಮಾಡೋದ್ರಿಂದ ಅವನಿಗೆ ಲಯಬಿಲಿಟಿ ಜಾಸ್ತಿ ಇರುತ್ತೆ, ಅನ್ಲಿಮಿಟೆಡ್ ಲಯಬಿಲಿಟಿ ಫೇಸ್ ಮಾಡಬೇಕಾಗುತ್ತೆ. ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ವೆರಿ ಹೈ ಫಾರ್ ದಿ ಕರ್ತ. ಆ್ಯಂಡ್ ಆಲ್ಸೋ
other because karta control the overall the business activities and also the other members. So ಆ business ಅಲ್ಲಿ ಕರ್ತ ಅಷ್ಟೇ ಇರೋದಿಲ್ಲ, ಬೇರೆ ಮೆಂಬರ್ಸ್ ಇರ್ತಾರೆ, ಅವರಿಗೆ ಲಯಬಿಲಿಟಿ ಅನ್ನೋದು ಮಿನಿಮಮ್ ಲಯಬಿಲಿಟಿ ಇರುತ್ತೆ. ವೆನ್ ಕಂಪೇರ್ ಟು ದಿ ಕರ್ತ ಲಯಬಿಲಿಟಿ ವಿಲ್ ಬಿ ವೆರಿ ಲೆಸ್ ಫಾರ್ ದಿ ಮೆಂಬರ್ಸ್, ಬಟ್ ಲಯಬಿಲಿಟಿ ಫಾರ್ ದಿ ಕರ್ತ ವಿಲ್ ಬಿ ದಿ ವೆರಿ ಹೈ. ಕರ್ತವನಿಗೆ ಲಯಬಿಲಿಟಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ, ಬಟ್ ಮೆಂಬರ್ಸ್ಗೆ ಕಡಿಮೆ ಲಯಬಿಲಿಟಿ ಇರುತ್ತೆ. ಇನ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಕಂಪನೀಸ್ ದ ಲಯಬಿಲಿಟಿ ಈಸ್ ಲಿಮಿಟೆಡ್. ಅದೇ ನಾವು ಲಯಬಿಲಿಟಿನ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿಲಿ ಅಬ್ಸರ್ವ್ ಮಾಡಿದ್ರೆ ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಬಿಕಾಸ್ ದ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಕಂಪನೀಸ್ ಕೆನಾಟ್ ರೀಪೇ ದ ಲೋನ್ ಡೆಪ್ ಫ್ರಮ್ ದಿ ಪರ್ಸನಲ್ ಅಸೆಟ್ಸ್. ಸೊ ಈ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ ಏನಾದರೂ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರೆ ಆ ಲೋನ್ ರಿಕವರ್ ಮಾಡೋಕ್ಕೆ ಆ ಕಂಪನಿಯ ಅಥವಾ ಆ ಸೊಸೈಟಿನ ಅಸೆಟ್ಸ್ನ ಕೊಟ್ಟುಬಿಟ್ಟು ತೀರಿಸ್ಬೋದು. ಸೊ ಪರ್ಸ್ನಲ್ ಅಸೆಟ್ಸ್ನ ತೀರಿಸ್ಬೇಕು ಅನ್ನೋ ರೂಲ್ಸ್ ಇರೋದಿಲ್ಲ. ಅದೇ ಸೋಲ್ ಪ್ರೊಪ್ರೈಟರ್ಶಿಪ್ ಪಾರ್ಟ್ನರ್ಶಿಪ್ಪಲ್ಲಿ ಆತಲ್ಲ, ತಮ್ಮ ಪರ್ಸ್ನಲ್ ಅಸೆಟ್ಸ್ ಸಹ ಮಾರಿ, ಪರ್ಸ್ನಲ್ ಅಸೆಟ್ಸ್ ಅಂದರೆ ಅವರ ಮನೆ ಆಗಿರ್ಬೋದು, ಅವರ ವೆಹಿಕಲ್ ಆಗಿರೋ ಮಾರಿಬಿಟ್ಟು ಅದು ಸಾಲ ತೀರಿಸಬೇಕಾಗುತ್ತೆ. ಬಟ್ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಆ ಥರ ಇರೋದಿಲ್ಲ. ಅವ್ರ ಪರ್ಸ್ನಲ್ ಅಸೆಟ್ಸಲ್ಲಿ ರಿಕವರ್ ಲೋನ್ ತೀರಿಸ್ಬೇಕು ಅನ್ನೋದು ಇರೋದಿಲ್ಲ. ಇವಾಗ ಆಫೀಸಲ್ಲಿರುವ ಅಸೆಟ್ಸ್ ಆಗಿರ್ಬೋದು, ಸೊ ಕಂಪ್ನಿಯಲ್ಲಿರೋ ಅಸೆಟ್ಸ್ ಆಗಿರೋದ್ರಿಂದ ಪೇ ಮಾಡಿ ಲೋನ್ ತೀರಿಸಬೇಕು. ಓನ್ಲಿ ದ ಕಂಪನಿ ಅಸೆಟ್ಸ್ ಕ್ಯಾನ್ ಬಿ ಯೂಸ್ ಟು ರೀಪೇಮೆಂಟ್ ಆಫ್ ದಿ ಲೋನ್. ಇಫ್ ಇನ್ ಕೇಸ್ ಕಂಪನಿ ಅಸೆಟ್ಸ್ ಲೋನ್ಗೆ ಮ್ಯಾಚ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ತೀರಿಸ್ಬೋದು. ಯಾವುದೇ ಕಾರಣ ಅವ್ರ ಪರ್ಸನಲ್ ಅಸೆಟ್ಸ್ನ ಸೇಲ್ ಮಾಡೋದಿಲ್ಲ. ಸೊ ವೆನ್ ವಿ ಕನ್ಸಿಡರ್ ದ ಲಯಬಿಲಿಟಿ, cooperative society and joint stock company having the very less liability compared to the sole proprietorship and the partnership. And the third one is continuity. ಸೊ ಕಂಟಿನ್ಯೂಟಿ ನಾವು ಕನ್ನಡದಲ್ಲಿ ಏನಂತೀವಿ, ನಿರಂತರತೆ. ಸೊ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1 ಇಯರ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇಯರೇ ನಾವು ಕ್ಲೋಸ್ ಮಾಡಬೇಕು ಅನ್ನೋದು ಯಾರು ಡಿಸಿಷನ್ ತಗೊಳ್ಳೋದಿಲ್ಲ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಟಿ ಇರಬೇಕು, ಒಂದು ನಿರಂತರವಾಗಿ ಆ ಬಿಸ್ನೆಸ್ ನಡ್ಕೊಳ್ತಾ ಹೋಗಬೇಕು. ಸೊ ಈ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ನಾವು ಅಬ್ಸರ್ವ್ ಮಾಡೋದಾದರೆ, the death of a partner or owners or insolvency or insanity of owners or partners may affect the continuity of sole proprietorship and partnership. ಸೊ ಈ ಕಂಟಿನ್ಯೂಟಿ ಅನ್ನೋದು ನಮಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಕ್ಕಾಗೋದಿಲ್ಲ, ನಿರಂತರವಾಗಿ ನಾವು ಬಿಸ್ನೆಸ್ನ ತಗೊಂಡು ಹೋಗೋಕ್ಕಾಗಲ್ಲ. ಬಿಕಾಸ್ ಇಫ್ ಎನಿ ಪಾರ್ಟ್ನರ್ಸ್ ಡೈಸ್ ಪಾರ್ಟ್ನರ್ಶಿಪ್ ವಿಲ್ ಬಿ ಎಂಡ್. ಈ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಇರೋನೇ ಒಬ್ಬ ಓನರು, ಅವನೇನಾದರೂ ಡೆತ್ ಆದರೆ, ಅವನೇನಾದರೂ ರಿಟೈರ್ಮೆಂಟ್ ತೊಗೊಂಡ್ರೆ, ಅವನೇನಾದರೂ ಇನ್ಸಾಲ್ವೆನ್ಸ್ ದಿವಾಳಿತನ ಒಂದು ಲಾಸ್ ಆದರೆ ಆಟೋಮೆಟಿಕಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಎಂಡ್ ಆಗ್ತಾ ಹೋಗುತ್ತೆ. ಅದೇ ಥರ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಈಗ ಫಾರ್ ಎಕ್ಸಾಂಪಲ್ 3 ಪಾರ್ಟ್ನರ್ಸ್ ಇರ್ತಾರೆ, ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ. ಈ 4 ಪಾರ್ಟ್ನರ್ಸಲ್ಲಿ ಒಬ್ಬ ಪಾರ್ಟ್ನರ್ಸ್ ಏನಾದರೂ ಡೆತ್ ಆದರೆ ಉಳಿದಿರುವ 3 ಪಾರ್ಟ್ನರ್ಸ್ ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾರೆ. ಬಿಕಾಸ್ ಅಗ್ರಿಮೆಂಟ್ ಆಗಿರುತ್ತೆ, ಯಾವುದೇ ಒಂದು ಪ್ರಾಫಿಟ್ ಆಗಿರ್ಬೋದು, ಏನೋ ಒಂದು ರಿಸ್ಕ್ ಬಂದರೂ ಶೇರ್ ಮಾಡ್ಕೊಳ್ಬೇಕಾಗಿರುತ್ತೆ. ಬಟ್ ಇಫ್ ಎನಿ ಒನ್ ಪಾರ್ಟ್ನರ್ಸ್ ಡೈಸ್ ಆರ್ ಇನ್ಸಾಲ್ವೆನ್ಸಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟಿನ್ಯೂ ದ ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ and also the partnership. Because the sole proprietorship has only the single owner and partnership there are few partners, therefore it is difficult to continue business after the death of any partner. It is very difficult to continue. It is also very difficult. When we comes to the joint Hindu family business and cooperative societies and company, such factors do not affect the continuity of business. So ನಾವು ಈ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸು, ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿಲಿ ಅಬ್ಸರ್ವ್ ಮಾಡೋದಾದರೆ, ಇದರಲ್ಲಿರುವಂಥ ಯಾವುದೇ ಒಬ್ಬ ಮೆಂಬರ್ ಏನಾದರೂ ಡೆತ್ ಆದರೆ, ಇನ್ಸಾಲ್ವೆನ್ಸಿ ಆದರೆ, ಅವ್ರು ರಿಟೈರ್ಮೆಂಟ್ ಕೊಟ್ಟರೆ ಯಾವುದೇ ರೀತಿ ಈ ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗೋದಿಲ್ಲ. ಬಿಕಾಸ್ ಇಟ್ ವಿಲ್ ಕಂಟಿನ್ಯೂ ದ ಬಿಸ್ನೆಸ್ ಆಫ್ಟರ್ ದಿ ಡೆತ್ ಆಫ್ ಎನಿ ಪಾರ್ಟ್ನರ್. ಸೊ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆ ಬಿಸ್ನೆಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಯಾರು? ಕರ್ತ ಕಂಟ್ರೋಲ್ ಮಾಡ್ಕೊಳ್ತಾರೆ. ಇನ್ ಕೇಸ್ ಕರ್ತ ಏನಾದರೂ ಎಕ್ಸ್ಪೈರ್ ಆದರೆ, ಅವನು ನೆಕ್ಸ್ಟ್ ಎಲ್ಡೆಸ್ಟ್ ಮೆಂಬರ್ ಇರ್ತಾರೆ, ಅವನು ಆ ಕರ್ತ ಪೊಸಿಷನ್ ತೊಗೊಂಡು ಆ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾನೆ. ಅದೇ ಥರ ನಾವು ಕೋಆಪರೇಟಿವ್ ಸೊಸೈಟೀಸಲ್ಲಿ ಬರೋದಾದರೆ, ಯಾವುದಾದ್ರೂ ಒಬ್ಬ ಮೆಂಬರು ಎಕ್ಸ್ಪೈರ್ ಆದರೆ ಉಳಿದಿರುವಂತಹ ಮೆಂಬರು ಆ ಸೊಸೈಟಿನ ಕಂಟಿನ್ಯೂ ಮಾಡ್ಕೊಳ್ತಾರೆ. ಅದೇ ಥರ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಅಷ್ಟೇ. ಇಫ್ ಆಲ್ ಮೆಂಬರ್ಸ್ ದ ಕಂಪನಿ ವಿಲ್ ಬಿ ರನ್ ವಿತ್ ಅವರು ಹೊಸ ಮೆಂಬರ್ಸ್ನ ಐರ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಕಂಟಿನ್ಯೂಟಿ ವಿಲ್ ಬಿ ದೇರ್ ಇನ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್, ಕೋಆಪರೇಟಿವ್ ಸೊಸೈಟಿ, ಜಾಯಿಂಟ್ ಸ್ಟಾಕ್ ಕಂಪನಿ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಆ ಥರ ಆಗೋದಿಲ್ಲ. ಏನಕ್ಕೆ ಅಂದರೆ, ಯಾವುದಾದ್ರೂ ಒಬ್ಬ ಪಾರ್ಟ್ನರ್ಸ್ ಏನಾದರೂ ಡೆತ್ ಆದರೆ, ಫಾರ್ ಎಕ್ಸಾಂಪಲ್ ರಿಟೈರ್ಮೆಂಟ್ ಕೊಟ್ಟರೆ ಆ ಬಿಸ್ನೆಸ್ನ ನಾವು ಕಂಟಿನ್ಯೂ ಮಾಡೋಕ್ಕೆ ಈಸಿಯಾಗಿ ಆಗೋದಿಲ್ಲ. ಸೊ ಕಂಟಿನ್ಯೂಟಿ ವಿಲ್ ಬಿ ವೆರಿ ಡಿಫಿಕಲ್ಟ್ ಇನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ದಿ ಪಾರ್ಟ್ನರ್ಶಿಪ್ಸ್.
In companies and cooperative societies also if any member says it will not affect the members will continue. ಸೊ ನಾನು ಆಗಲೇ ಹೇಳಿದಾಗೆ ಕೋಆಪರೇಟಿವ್ ಸೊಸೈಟಿ ಮತ್ತು ಕಂಪನಿಲಿ ಯಾವುದಾದ್ರೂ ಒಬ್ಬ ಮೆಂಬರ್ ಎಕ್ಸ್ಪೈರ್ ಆದರೆ ಅವ್ರು ಉಳಿದಿರುವಂಥ ಮೆಂಬರು ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ದ ಫೋರ್ತ್ ಪಾಯಿಂಟ್ ಈಸ್ ಮ್ಯಾನೇಜ್ಮೆಂಟ್ ಎಬಿಲಿಟಿ. Management ability. Here a ability of management in the field of sole proprietorship may find it difficult. So ability, management ability ಅಂದ್ರೆ ನಿರ್ವಹಣಾ ಸಾಮರ್ಥ್ಯ. So for example control of the business will depends upon the owner. So ಒಂದು ಬಿಸ್ನೆಸ್ನ ಕಂಟ್ರೋಲ್ ಮಾಡ್ತೀವಿ ಅಂದರೆ ಅಲ್ಲಿರುವಂಥ ಓನರ್ಸ್ ಆಗಿರ್ಬೋದು ಮೆಂಬರ್ಸ್ ಆಗಿರ್ಬೋದು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಾವು ಅದೇ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸಿಂಗಲ್ ಓನರ್ ಆಗಿರುತ್ತೆ. ಅವನು ಒಂದು ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ದ ಸೋಲ್ ಪ್ರೊಪ್ರೈಟರ್ ಕೆನಾಟ್ ಎಕ್ಸ್ಪರ್ಟೈಸ್ ಇನ್ ಆಲ್ ಫಂಕ್ಷನ್ಸ್ ಏರಿಯಾಸ್ ಆರ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್. ಆ ಸೋಲ್ ಪ್ರೊಪ್ರೈಟರ್ ಎಲ್ಲ ಫೀಲ್ಡಲ್ಲೂ ಎಕ್ಸ್ಪರ್ಟ್ ಅಂತ ನಾವು ತಿಳ್ಕೊಳಕ್ಕಲ್ಲ. ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅದರಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಬರ್ತಾ ಹೋಗುತ್ತೆ. ಲೈಕ್ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅದರ್ ಆಲ್ಸೋ ಡಿಪಾರ್ಟ್ಮೆಂಟ್ಸ್ ವಿಲ್ ಕೇಮ್. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ ಆ ಸೋಲ್ ಪ್ರೊಪ್ರೈಟರ್ ಒಬ್ಬನೇ ಹ್ಯಾಂಡಲ್ ಮಾಡಬೇಕಾಗಿರೋದ್ರೆ ಅವನಿಗೆ ಅಷ್ಟೊಂದು ಎಬಿಲಿಟಿ ಕೊರತೆ ಕಡಿಮೆ ಇರುತ್ತದೆ. ಸೊ ಅವನಿಗೆ ಅಷ್ಟೊಂದು ಆ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು expertise in the all the department. In the joint in the family business the ability of managing the activities depends upon the karta. So ಇಲ್ಲಿ ಅದೇ ಥರನೇ ಒಬ್ಬ ಮೆಂಬರ್ ಮೇಲೆ ಎಲ್ಲ ಎಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಅದೇ ಥರ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲೂ ಸಹ ಮ್ಯಾನೇಜ್ಮೆಂಟ್ ಎಬಿಲಿಟಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕರ್ತನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೋಲ್ ಬಿಸ್ನೆಸ್ ವಿಲ್ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ದಿ ಕರ್ತ ಓನ್ಲಿ. ಸೊ ಕರ್ತನಿಗೂ ಸಹ ಡಿಫಿಕಲ್ಟ್ ಆಗುತ್ತೆ. ಇನ್ ಅದರ್ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ ಲೈಕ್ ಪಾರ್ಟ್ನರ್ಶಿಪ್, cooperative societies and joint stock company there is a no such problem. ಈ ಮ್ಯಾನೇಜ್ಮೆಂಟ್ ಎಬಿಲಿಟಿನ ನಾವು ಇಲ್ಲಿ ಫೈಂಡ್ ಔಟ್ ಮಾಡೋಕೆ ಬಿಕಾಸ್ ದ ಪಾರ್ಟ್ನರ್ಶಿಪ್ ಮಿನಿಮಮ್ 2 ಮೆಂಬರ್ಸ್ ಇರ್ತಾರೆ. ಸೊ ಮಿನಿಮಮ್ 2 ಮೆಂಬರ್ಸ್ ಮ್ಯಾಕ್ಸಿಮಮ್ 50 ಇರ್ತಾರೆ. ಸೊ ಮಿನಿಮಮ್ ಏನಿಲ್ಲ ಒಂದು 5 ಜನ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗೂ ಅವರೇ ಆದಂಥ ಡಿಪಾರ್ಟ್ಮೆಂಟ್ನ ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾರೆ, ವರ್ಕ್ನ ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಆನ್ ದಟ್ ಟೈಮ್ ದ ಎಬಿಲಿಟಿ ಆಫ್ ಕಂಟ್ರೋಲಿಂಗ್ ದ ಬಿಸ್ನೆಸ್ ವಿಲ್ ಬಿ ವೆರಿ ಈಸಿ. Like because the departments having the separate and good skilled workers is allocated, therefore they may control overall the business management aspects of the business. So ನಾವು ಆ ಥರ ಅವರಿಗೆ ನಾವು ಡಿಫ್ರೆನ್ಸ್ ಆಗಿ ಕೊಡೋದ್ರಿಂದ ಈ ಪಾರ್ಟ್ನರ್ಶಿಪ್ಪಲ್ಲಿ 3-4 ಪಾರ್ಟ್ನರ್ಸ್ ಇದ್ದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಅದೇ ಥರ ಮೆಂಬರ್ಸ್ ಕೋಆಪರೇಟಿವ್ ಸೊಸೈಟಿ ತುಂಬಾ ಮೆಂಬರ್ಸ್ ಇರ್ತಾರೆ. ಸರ್ ಅವರು ಸಹ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ವರ್ಕ್ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಸೇಮ್ ಇನ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ ಆಲ್ಸೋ ವಿ ಫೈಂಡ್ ದ ಇಫ್ ಗುಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಎಬಿಲಿಟಿ ವಿಲ್ ಬಿ ದೇರ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಸಿಂಗಲ್ ಪರ್ಸನ್ ಕ್ಯಾನ್ ಹ್ಯಾಂಡಲ್ ದ ಹೋಲ್ ಬಿಸ್ನೆಸ್ ಅಂಡ್ ಹೋಲ್ ಮ್ಯಾನೇಜ್ಮೆಂಟ್ ಎಬಿಲಿಟಿ. And the next one is capital consideration. ಸೊ ನಾವೊಂದು ಕ್ಯಾಪಿಟಲ್ ಅಂದರೆ ಬಂಡವಾಳ ಪರಿಗಣನೆ ಮಾಡೋದಾದರೆ ಯಾವುದು ಬೆಸ್ಟ್ ಅಂತ ಹೇಳೋದಾದರೆ ದ ಫಿಫ್ತ್ ಪಾಯಿಂಟ್ ಈಸ್ ಕ್ಯಾಪಿಟಲ್ consideration. Here if any form of business organization we start we want capital. ಸೊ ಕ್ಯಾಪಿಟಲ್ ಇಲ್ದಲೆ ನಾವು ಯಾವುದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಕ್ಯಾಪಿಟಲ್ ಈಸ್ ಎಸೆನ್ಷಿಯಲ್ ಫಾರ್ ಎನಿ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಕಂಪನೀಸ್ ಆರ್ ಬೆಟರ್ ಪೊಸಿಷನ್ ಟು ಕಲೆಕ್ಟ್ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್. ಸೊ ನಾವು ಕಂಪನಿಯಲ್ಲಿ ಒಂದು ಥಿಂಗ್ನ ಅಬ್ಸರ್ವ್ ಮಾಡೋದಾದ್ರೆ ಅವರಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ ತುಂಬಾ ಜಾಸ್ತಿ ಮಾಡ್ತಾರೆ. ಯಾವ ಥರ ಅಂದರೆ ಇನ್ ದಿ ವೇ ಆಫ್ ಇಶ್ಯೂಯಿಂಗ್ ಶೇರ್ಸ್ ಟು ಎ ಲಾರ್ಜ್ ನಂಬರ್ ಆಫ್ ಇನ್ವೆಸ್ಟರ್ಸ್. ಸೊ ಕಂಪ್ನಿಯವರು ಯಾವ ಥರ ಕ್ಯಾಪಿಟಲ್ ಅರೈಸ್ ಮಾಡ್ತಾರೆ ಅಂದರೆ ಶೇರ್ಸ್ನ ಇಶ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ದೇ ಟೇಕ್ ಅ ಲೋನ್ ಫ್ರಮ್ ದಿ ಬ್ಯಾಂಕ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್. ಸೊ ನಾವು ಕ್ಯಾಪಿಟಲ್ನ ಜಾಸ್ತಿ ರೈಸ್ ಮಾಡ್ಬೋದು, ಫಂಡ್ ರೈಸ್ ಮಾಡ್ಬೋದು ಯಾವ ಫಾರ್ಮ್ ಆಫ್ ಆರ್ಗನೈಸೇಷನಲ್ಲಿ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ. ಬಿಕಾಸ್ ದೇ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡ್ತಾರೆ ಶೇರ್ ಮುಖಾಂತರ. ಆ್ಯಂಡ್ ಆಲ್ಸೋ ದೇ ಟೇಕನ್ ದ ಲೋನ್ ಫ್ರಮ್ ದಿ ಬ್ಯಾಂಕ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್. ಇನ್ ಪಾರ್ಟ್ನರ್ಶಿಪ್ ಆಲ್ಸೋ ಆಲ್ ಪಾರ್ಟರ್ಸ್ ಮಸ್ಟ್ ಇನ್ವೆಸ್ಟ್ ದ ಕ್ಯಾಪಿಟಲ್ ಇಟ್ ಇಸ್ ಆಲ್ಸೋ ಹೆಲ್ಪ್ಫುಲ್ ರಿಸೋರ್ಸಸ್.
ಸೊ ನಾವು ಕ್ಯಾಪಿಟಲ್ ಕನ್ಸಿಡರ್ ಮಾಡಿದರೆ ಪಾರ್ಟ್ನರ್ಶಿಪ್ಪಲ್ಲೂ ಸಹ ಕ್ಯಾಪಿಟಲ್ ತುಂಬಾ ಚೆನ್ನಾಗಿ ಅರೈಸ್ ಆಗ್ತಾ ಹೋಗುತ್ತೆ. ಯಾವ ಥರ ಅಂದರೆ ಅಲ್ಲಿರುವಂತಹ ಎಲ್ಲ ಪಾರ್ಟ್ನರ್ಸ್ ಏನು ಮಾಡಬೇಕಾಗಿರುತ್ತೆ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಲೇಬೇಕಾಗುತ್ತೆ. ಸೊ 3 ಪಾರ್ಟ್ನರ್ಸ್ ಇದ್ದರೆ ಅವರು ಈಕ್ವಲ್ ಆಗಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಬೇಕಾಗಿರುತ್ತೆ. 5 ಪಾರ್ಟ್ನರ್ಸ್ ಇದ್ದರೆ 5 ಪಾರ್ಟ್ನರ್ಸು ಈಕ್ವಲ್ ಆಗಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ನಾವು ಕ್ಯಾಪಿಟಲ್ ಕನ್ಸಿಡರ್ ಮಾಡೋದಾದರೆ ತುಂಬಾ ಪ್ರಾಬ್ಲಮ್ ಅರೈಸ್ ಆಗ್ತಾ ಹೋಗುತ್ತೆ. ಏನಕ್ಕಂದರೆ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಬ್ಬನೇ ಓನರ್ ಆಗಿರೋದ್ರಿಂದ ಎಲ್ಲ ಬಂಡವಾಳನ್ನು ಅವನೊಬ್ಬನೇ ಹಾಕಬೇಕಾಗಿರುತ್ತೆ. ಬಿಕಾಸ್ ಸಿಂಗಲ್ ಓನರ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಎಷ್ಟು ಜನ ಇರ್ತಾರೆ, ಒಬ್ಬನೇ ಇರೋದ್ರಿಂದ ಅವನ್ನೆಲ್ಲ ಎಷ್ಟು ಮಿನಿಮಮ್ ಕ್ಯಾಪಿಟಲ್ ಹಾಕ್ಬೋದು. ಸೊ ಲಾರ್ಜ್ ಬಿಸ್ನೆಸ್ ಮಾಡಬೇಕಂದ್ರೆ ಅದರಲ್ಲಿ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ I cannot invest such huge amount. In the joint in the family business requires the ancestral property. It is also the one of the source of capital for expansion of business. So ಇಲ್ಲಿ ಕ್ಯಾಪಿಟಲ್ ಬೇಕಾಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲೂ ಕ್ಯಾಪಿಟಲ್ ಬೇಕಾಗಿರುತ್ತೆ, ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಕ್ಯಾಪಿಟಲ್ ಬೇಕಾಗಿರುತ್ತೆ. When it comes to the joint Hindu family business, it requires a ancestral property. ಪುರಾತನ ಕಾಲದಲ್ಲಿ ಬಂದಿರುವಂಥ ಆಸ್ತಿ ಬೇಕಾಗಿರುತ್ತೆ. ಒಂದು ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂದರೆ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಇದ್ದರೆ ನಾವು ಒಂದು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ವೈಲ್ ವಿ ಕನ್ಸಿಡರ್ ದ ಕ್ಯಾಪಿಟಲ್ ಕನ್ಸಿಡರೇಷನ್, ಪಾರ್ಟ್ನರ್ಶಿಪ್ ಈಸ್ ಆಲ್ಸೋ ದಿ ಗುಡ್, ಕೋಆಪರೇಟಿವ್ ಸೊಸೈಟಿ and joint stock company also the better for starting any with consider of the capital. It is very difficult to start the sole proprietorship because it requires a very huge amount, but single owner ಅಂದರೆ ಅವ್ನು huge amount ಹಾಕೋಕ್ಕಾಗೋದಿಲ್ಲ, ವೆರಿ ಲೆಸ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ತಾನೆ. And the 6th one is degree of control. Degree of ಸೊ ಡಿಗ್ರಿ ಆಫ್ ಕಂಟ್ರೋಲ್ ಅಂದರೆ ನಿಯಂತ್ರಣದ ಮಟ್ಟ ಯಾವ ಥರ ಇರುತ್ತೆ. ಒಂದು ನಿಯಂತ್ರಣ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ 5 ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ದ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಲ್ ವೆರಿ ಎಫೆಕ್ಟಿವ್ ಇನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಕಾಸ್ ಈ ಈಸ್ ದ ಸಿಂಗಲ್ ಓನರ್, ಈ ಕೆನಾಟ್ ವೇಟ್ ಫಾರ್ ಎನಿ ಅದರ್ ಪರ್ಸನಲ್ ಡಿಸಿಷನ್. ಈ ಡಿಗ್ರಿ ಆಫ್ ಕಂಟ್ರೋಲ್ ನಿಯಂತ್ರಣ ಮಟ್ಟ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾವ ಥರ ಅಂದರೆ ನೀವು ಹೇಳ್ಬೋದು, ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಸಿಂಗಲ್ ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವನು ಬೇರೆಯವರಿಗೋಸ್ಕರ ಕಾಯೋದಾಗಲಿ ಬೇರೆ ಡಿಸಿಷನಿಗೋಸ್ಕರ ವೇಟ್ ಮಾಡಲಿ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಈ ಕ್ಯಾನ್ ಹ್ಯಾಂಡಲ್ ದ ಹೋಲ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ರೂಲ್ಸ್. ಅವನೊಂದು ಹೊಸ ರೂಲ್ಸ್ ಫಾಲೋ ಮಾಡಿದ್ರೆ ಅವನೇ ರೂಲ್ಸ್ನ ಸ್ಟಾರ್ಟ್ ಮಾಡಬೇಕು, ಆ ರೂಲ್ಸ್ನ ಬ್ರೇಕ್ ಮಾಡಬೇಕು ಅಂದ್ರೆ ಅವನೇ ಬ್ರೇಕ್ ಮಾಡಬೇಕಾಗಿರುತ್ತೆ. ಬಿಕಾಸ್ ಅವನೊಬ್ಬನೇ ಇರೋದ್ರಿಂದ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ degree of control is very effective. In joint Hindu family business also the degree of control is depends upon the karta. ಒಂದು ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕರ್ತನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಯಾವುದೇ ಒಂದು ಡಿಸಿಷನ್ ತಗೋಬೇಕಂದ್ರೂ ಕರ್ತನ ಒಪ್ಪಿಗೆ ಇಲ್ಲದೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಇನ್ ಪಾರ್ಟ್ನರ್ಶಿಪ್, ಇನ್ ಕಂಪನೀಸ್, in societies having the many opinions and decisions will arise as. ಏನಕ್ಕಂದರೆ ಈಗ ಸೋಲ್ ಪ್ರೊಪ್ರೈಟರ್ಶಿಪ್ ಆದರೆ ಸಿಂಗಲ್ ಓನರ್ ಆಗಿರ್ತಾನೆ, ಅವನೊಬ್ಬನೇ ಡಿಸಿಷನ್ ತಗೊಳ್ತಾನೆ. ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಅವನೊಬ್ಬನೇ ಓನರ್ ಆಗಿರೋದ್ರಿಂದ ಕರ್ತನೇ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಕರ್ತನೇ ಡಿಸಿಷನ್ ತಗೊಳ್ತಾನೆ. ಅದೇ ಪಾರ್ಟ್ನರ್ಶಿಪ್ಪಲ್ಲಿ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಆ ಥರ ಆಗೋದಿಲ್ಲ. ಬಿಕಾಸ್ ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲ ಪಾರ್ಟ್ನರ್ ಡಿಸಿಷನ್ನು ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಕೋಆಪರೇಟಿವ್ ಸೊಸೈಟಿ ಮತ್ತು ಜಾಯಿಂಟ್ ಸ್ಟಾಕ್ ಕಂಪನಿ ಎಲ್ಲ ಮೆಂಬರ್ಸ್ ಒಪಿನಿಯನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ದಿಸ್ ದ ಕಾನ್ಫ್ಲಿಕ್ಟ್ಸ್ ಮೇ ಅರೈಸಸ್ ಆನ್ ದಟ್ ಟೈಮ್. ಸೊ ಎಲ್ಲ ಒಪಿನಿಯನ್ ತಗೊಳ್ಳೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ 5 ಪಾರ್ಟ್ನರ್ಸ್ ಇದ್ದರೆ 5 ಡಿಸಿಷನ್ಸ್ ಬರುತ್ತೆ. 100 ಮೆಂಬರ್ಸ್ ಇದ್ರೆ 100 ಮೆಂಬರ್ಸ್ ಡಿಸಿಷನ್ ತಗೋಬೇಕಾಗುತ್ತೆ. ಆನ್ ದಟ್ ಟೈಮ್ ಕಾನ್ಫ್ಲಿಕ್ಟ್ಸ್ ಮೇ ಅರೈಸಸ್ ಆನ್ ದಟ್ ಟೈಮ್. ಸೊ ದೇರ್ ಈಸ್ ಎ ಡಿಫಿಕಲ್ಟ್ ಟು ಕಂಟ್ರೋಲ್ ದ ಬಿಸ್ನೆಸ್ ಇನ್ ದೀಸ್ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್. ಸೊ ಆ ಟೈಮಲ್ಲಿ ನಾವು ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಎಲ್ಲರೂ ಡಿಸಿಷನ್ ನಾವು ಕನ್ಸಿಡರ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಯಾವುದಾದ್ರೂ ಒಂದು ಡಿಸಿಷನ್ನ ತಗೊಂಡು ಉತ್ತಮವಾದ ಒಂದು ನಿರ್ಧಾರ ತಗೊಂಡು ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಬಟ್ ಪಾರ್ಟ್ನರ್ಶಿಪ್ಪಲ್ಲಿ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಭಿನ್ನಾಭಿಪ್ರಾಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನೇನಾದರೂ ಒಂದು ಡಿಸಿಷನ್ ಕೊಟ್ಟರೆ ಉಳಿದಿರುವ 99 ಮೆಂಬರ್ಸಿಗೆ ಬೇಜಾರಾಗುತ್ತೆ, ನನ್ನ ಡಿಸಿಷನ್ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ. ಬಟ್ ಆ ಥರ ಪ್ರಾಬ್ಲಮ್ಮು ಸೋಲ್ ಪ್ರೊಪ್ರೈಟರ್ಶಿಪ್ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಆಗೋದಿಲ್ಲ. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅವ್ನು ಹೇಳಿರೋದೇ ಅಂತಿಮ ತೀರ್ಪಾಗಿರುತ್ತೆ. ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ಸಲ್ಲೂ ಅಷ್ಟೇ ಅವ್ನು ಹೇಳಿರೋದೇ ಅಂತಿಮ ತೀರ್ಮಾನ ಆಗಿರುತ್ತೆ. ಬಟ್ ಪಾರ್ಟ್ನರ್ಶಿಪ್ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಎನಿ ಡಿಸಿಷನ್ಸ್. ಅಂಡ್ ದ ಲಾಸ್ಟ್ ಒನ್ ಈಸ್ ನೇಚರ್ ಆಫ್ ಬಿಸ್ನೆಸ್.
nature of ಸೊ ಒಂದು ಚಾಯ್ಸ್ ಆಫ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಮಾಡಬೇಕು, ಇದೆಲ್ಲ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ 7 ಚಾಯ್ಸಸ್ ಇದಾವೆ. ಲಾಸ್ಟ್ ಒಂದು ಯಾವುದು ಅಂದರೆ ನೇಚರ್ ಆಫ್ ಬಿಸ್ನೆಸ್. If direct personal contact is needed with the customer, such in case of grocery stores, sole proprietorship may be more suitable. ಸೊ ಒಂದು ಕಸ್ಟಮರ್ ಜೊತೆ ನಾವು ಡೈರೆಕ್ಟಾಗಿ ಒಡನಾಟ ಇಟ್ಕೋಬೇಕಂದ್ರೆ, ಮ್ಯೂಚುವಲ್ ಫೇಸ್ ಟು ಫೇಸ್ ನಾವು ಮಾತಾಡಿ ಆ ಗೂಡ್ಸ್ನ ಸೋಲ್ಡ್ ಮಾಡ್ಬೇಕಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಗುಡ್. ಬಿಕಾಸ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದರೆ ಸಿಂಗಲ್ ಓನರ್ ಕಂಟ್ರೋಲ್ ಮಾಡ್ತಾನೆ. ಅದು ಯಾವ ಥರ ಎಕ್ಸಾಂಪಲ್ ಅಂದರೆ, ಒಂದು ಕಿರಾಣಿ ಅಂಗಡಿ ಆಗಿರ್ಬೋದು, ಒಂದು ಸೈಬರ್ ಶಾಪ್ ಆಗಿರ್ಬೋದು, ಒಂದು ಬಾರ್ ಕಟಿಂಗ್ ಶಾಪ್ ಆಗಿರ್ಬೋದು. ಇವೆಲ್ಲ ಶಾಪ್ಗಳು ಒಬ್ಬನೇ ಓನರ್ ನಡೆಸೋದ್ರಿಂದ ನಾವು ಕಸ್ಟಮರು ಅದೇ ಶಾಪ್, ಕಿರಾಣಿ ಶಾಪಲ್ಲಿ ಬಂದು ಪರ್ಚೇಸ್ ಮಾಡೋರು ಯಾರ ಹತ್ರ ಪರ್ಚೇಸ್ ಮಾಡ್ತಾರೆ, ಓನರ್ ಹತ್ರನೇ ಪರ್ಚೇಸ್ ಮಾಡ್ತಾರೆ. ಸೊ ನಾವು ಕಸ್ಟಮರ್ ಜೊತೆ ಒಡನಾಟ ಇಟ್ಕೋಬೇಕಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ದಿ ಬೆಸ್ಟ್ ಚಾಯ್ಸ್. For large manufacturing units and direct personal contact with the customer is not required, the company form of organization may be adopted. ಒಂದು ದೊಡ್ಡ ನಾವು ಒಂದು ಲಾರ್ಜ್ ಸ್ಕೇಲ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬೇಕು, ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ಟಾರ್ಟ್ ಮಾಡಬೇಕು, ಸರ್ವಿಸ್ ಸೆಕ್ಟರ್ ಸ್ಟಾರ್ಟ್ ಮಾಡಬೇಕಂದ್ರೆ ಜಾನ್ಸ್ಟನ್ ಕಂಪನಿ ಇಸ್ ಗುಡ್ ಚಾಯ್ಸ್ ಫಾರ್ ದಟ್. For small scale business, the sole proprietorship is very much suitable. For large scale business is the partnership and company suitable. The nature of business will decide the suitable form of organization. So ನಾವು ಒಂದು ಸಣ್ಣ ಉದ್ಯಮ ಮಾಡ್ತಿದ್ದೀವಿ, ಒಂದು ಸಣ್ಣ ಕಿರಾಣಿ ಶಾಪ್ ಸ್ಟಾರ್ಟ್ ಮಾಡಬೇಕು, ಒಂದು ಸಣ್ಣ ಸೈಬರ್ ಶಾಪ್ ಸ್ಟಾರ್ಟ್ ಮಾಡಬೇಕು, ಒಂದು ಕಂಪ್ಯೂಟರ್ ಸೆಂಟರ್ ಓಪನ್ ಮಾಡಬೇಕಂದ್ರೆ ಸೋಲ್ ಪ್ರೊಪ್ರೈಟರ್ಶಿಪ್ ಈಸ್ ಎನಫ್. ಅದೇ ನಾವು ಒಂದು ದೊಡ್ಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಒಂದು ಒಂದು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದರೆ, ಅಥವಾ ಒಂದು ಏನಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ, ವೇರಿಯಸ್ ಬ್ರಾಂಚಸ್ ಬೇರೆ ಡಿಸ್ಟಿಕಲ್ಲೂ ನಾವು ಬ್ರಾಂಚಸ್ ಓಪನ್ ಮಾಡಬೇಕಂದ್ರೆ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಜಾಯಿಂಟ್ ಕಂಪನಿ ಪಾರ್ಟ್ನರ್ಶಿಪ್ ಈಸ್ ಎಸೆನ್ಷಿಯಲ್. ಸೊ ಒಂದು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಟ್ ರಿಕ್ವೈರ್ಸ್ ಹ್ಯೂಜ್ ಕ್ಯಾಪಿಟಲ್. ಸೊ ಎಲ್ಲ ಕ್ಯಾಪಿಟಲ್ನ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಹಾಕೋಕ್ಕಾಗೋದಿಲ್ಲ. ಅದೇ ಪಾರ್ಟ್ನರ್ಶಿಪ್ಪಲ್ಲಿ ಆದರೆ ಎಲ್ಲ ಪಾರ್ಟ್ನರ್ಸು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಕಂಪ್ನಿಯಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಮೆಂಬರ್ಸು ಕ್ಯಾಪಿಟಲ್ನ ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ನಾವು ವೇರಿಯಸ್ ಬ್ರಾಂಚಸ್ನ ಆಪ್ರೇಟ್ ಮಾಡ್ಬೋದು, ಆ್ಯಂಡ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಈಸಿಯಾಗಿ ರನ್ ಮಾಡ್ಬೋದು. ಬಟ್ ಜಾಯಿಂಟ್ ಇನ್ ದ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಏನಾಗಿರುತ್ತೆ ಅಂದರೆ, ಇಟ್ ಈಸ್ ಎ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಸೊ ಆ ಫ್ಯಾಮಿಲಿ ಇರುವಂಥ ಆನ್ಸಿಸ್ಟರ್ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ನೇಚರ್ ಆಫ್ ಬಿಸ್ನೆಸ್ ವಿಲ್ ಆಲ್ಸೋ ಡಿಸೈಡ್ಸ್ ದ ವಿಚ್ ಈಸ್ ಅ ಸೂಟೇಬಲ್ ಫಾರ್ ದಿ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ಥರ ಒಂದು ವ್ಯವಹಾರ ಮಾಡ್ತೀವಿ ಅದು ಸಹ ಡಿಸೈಡ್ ಆಗ್ತಾ ಹೋಗುತ್ತೆ. ದೀಸ್ ಆರ್ ದಿ ಸಮ್ ಆಫ್ ದ choices of forms of business organization. So once again I repeat that the first one is cost and ease in setting up of the business organization. All forms of business organization require certain capital. So ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಕಾಸ್ಟ್ ಬೇಕಾಗುತ್ತೆ, ಆ್ಯಂಡ್ ಸೆಟ್ಟಿಂಗ್ ಅಪ್ ದಿ ಆರ್ಗನೈಸೇಷನ್ ಒಂದು ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸಹ ಫಾಲೋ ಮಾಡಬೇಕಾಗುತ್ತೆ. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ಕಡಿಮೆ ಇರುತ್ತೆ, ಲೀಗಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಟ್ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಕಂಪನಿ ಏನಾಗಿರಬೇಕು, ಮಸ್ಟ್ ಆ್ಯಂಡ್ ಶುಡ್ ರಿಜಿಸ್ಟರ್ ಆಗಿರಬೇಕು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ liability. So liability will be there in all the forms of business organization, but in partnership and cooperative society joint company very high liability. And sole proprietorship ಅಲ್ಲೂ ಅಷ್ಟೇ, ಅವನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಯಬಿಲಿಟಿ ಒಬ್ಬನೇ ಸಿಂಗಲ್ ಓನರ್ ಆಗಿರೋದ್ರಿಂದ ಲಯಬಿಲಿಟಿ ವಿಲ್ ಬಿ ವೆರಿ ಹೈ ಇನ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್ ವೆನ್ ಕಂಪೇರ್ ಟು ದಿ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿ. ಎಲ್ಲ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲೂ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಹೊಣೆಗಾರಿಕೆ ಇದ್ದೇ ಇರುತ್ತೆ, ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ದ ಕಂಟಿನ್ಯೂಟಿ, ಈ ಬಿಸ್ನೆಸ್ಸು ಈ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರೋ ಪಾರ್ಟ್ನರ್ಶಿಪ್ ಬರೋದು ಕಂಟಿನ್ಯೂ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಯಾವುದಾದ್ರು ಒಬ್ಬ ಪಾರ್ಟ್ನರ್ ಇನ್ ಕೇಸ್ ಎಕ್ಸ್ಪೈರ್ ಆದರೆ ಈ ಜಾಯಿಂಟ್ ಸ್ಟಾಕ್ ಕಂಪನಿ ಕೋಆಪರೇಟಿವ್ ಸೊಸೈಟಿ ಕಂಟಿನ್ಯೂ ಮಾಡ್ಕೊಂಡು, ಅದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಆ ಥರ ಆಗೋದಿಲ್ಲ. ಎನಿ ಪಾರ್ಟ್ನರ್ಸ್ ವಿಲ್ ಡೈ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟಿನ್ಯೂ ಈವನ್ ಆಫ್ಟರ್ ದಿ ಡೆತ್ ಆಫ್ ದಿ ಪಾರ್ಟ್ನರ್ಸ್. ಯಾವುದಾದ್ರು ಒಂದು ಪಾರ್ಟ್ನರ್ಸ್ ಆಗಿರೋ ಓನರ್ ಎಕ್ಸ್ಪೈರ್ ಆದರೆ ಕಂಟಿನ್ಯೂ ಮಾಡೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಆ್ಯಂಡ್ ಮ್ಯಾನೇಜ್ಮೆಂಟ್ ಎಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್ ಇನ್ ದಿ ಫೀಲ್ಡ್ ಆಫ್ ಸೋಲ್ ಪ್ರೊಪ್ರೈಟರ್ ಮೇ ಬಿ ಫೈಂಡ್ ದಟ್ ಡಿಫಿಕಲ್ಟ್. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಮ್ಯಾನೇಜ್ಮೆಂಟ್ ಎಬಿಲಿಟಿ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಇನ್ ದಿ ಅದರ್ ಫಾರ್ಮ್ಸ್ ಆಫ್ ಆರ್ಗನೈಸೇಷನ್ಸ್ ಲೈಕ್ ಪಾರ್ಟ್ನರ್ಶಿಪ್, ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಕಂಪನಿ ದೇರ್ ಇಸ್ ನೋ ಸಚ್ ಪ್ರಾಬ್ಲಮ್, ಬಿಕಾಸ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಸಿಂಗಲ್ ಓನರ್ ಆಗಿರೋದ್ರಿಂದ ಎಲ್ಲ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಅವನ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾವು ಅದೇ ಮ್ಯಾನೇಜ್ಮೆಂಟ್ ಎಬಿಲಿಟಿ ಬೇರೆ ಫಾರ್ಮ್ಸ್ ಬಂದರೆ ಎಲ್ಲ ಮೆಂಬರ್ಸು ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಸೊ ಅಲ್ಲಿ ಆವಾಗ ಮ್ಯಾನೇಜ್ಮೆಂಟ್ ಎಬಿಲಿಟಿ ಈಸಿಯಾಗಿ ರನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕ್ಯಾಪಿಟಲ್ ಕನ್ಸಿಡರೇಷನ್ ಮಾಡಿದ್ರೆ ಕಂಪನೀಸ್ ಆರ್ ಬೆಟರ್ ಆಪ್ಷನ್ ಫಾರ್ ದಿ
ಕ್ಯಾಪಿಟಲ್ ಕನ್ಸಿಡರ್ ಮಾಡಿದ್ರೆ ಇದು ಕಂಪ್ನಿ ಬೆಟರ್ ಆಪ್ಷನ್ ಆಗುತ್ತೆ. ಬಿಕಾಸ್ ಕಂಪ್ನಿಯಲ್ಲಿ ಎಲ್ಲ ಮೆಂಬರ್ಸು ಎಲ್ಲ ಶೇರ್ಸ್ ಅವರು ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡೋಣ, ಲೋನ್ ತಗೊಳ್ಳೋದ್ರಿಂದ ಈಸಿಯಾಗಿ ನಾವು ಬಿಸ್ನೆಸ್ನ ರನ್ ಮಾಡ್ಕೊಂಡು ಹೋಗ್ಬೋದು. ಇನ್ ಪಾರ್ಟ್ನರ್ಶಿಪ್ ಆಲ್ಸೋ ಪಾರ್ಟ್ನರ್ಸ್ ಮಸ್ಟ್ ಇನ್ವೆಸ್ಟ್ ದ ಕ್ಯಾಪಿಟಲ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ರಿಸೋರ್ಸಸ್. ಬಟ್ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಕ್ಯಾಪಿಟಲ್ ತುಂಬಾ ಕಡಿಮೆ ಅರೈಸ್ ಆಗುತ್ತೆ. ಬಿಕಾಸ್ ಅವನೊಬ್ಬನೇ ಸಿಂಗಲ್ ಓನರ್ ಆಗಿರೋದ್ರಿಂದ ಎಲ್ಲ ಕ್ಯಾಪಿಟಲ್ನ ಅವನೊಬ್ಬನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ. And also the last one is degree of control. The control and management will be very effective in the sole proprietorship because he is a single owner, he cannot wait for the any other decision. Sole proprietorship ಅಲ್ಲಿ control and management ಈಸಿಯಾಗಿ ಆಗ್ತಾ ಹೋಗುತ್ತೆ. ಯಾಕಂದರೆ ಅವ್ನು ಸಿಂಗಲ್ ಓನರ್ ಆಗಿರೋದ್ರೆ ಅವನೊಬ್ಬನೇ ಎಲ್ಲ ಡಿಸಿಷನ್ ತಗೊಳ್ತಾ ಹೋಗ್ತಾನೆ. ಇನ್ ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್ ಆಲ್ಸೋ ದಿ ಡಿಗ್ರಿ ಆಫ್ ಕಂಟ್ರೋಲ್ ಇಸ್ ಡಿಪೆಂಡ್ಸ್ ಅಪಾನ್ ದಿ ಕರ್ತ. ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಯಾರು ತಗೊಳ್ತಾ ಹೋಗ್ತಾರೆ ಡಿಸಿಷನ್ನ ಕರ್ತ ತಗೊಳ್ತಾ ಹೋಗ್ತಾನೆ. ಬಟ್ ಪಾರ್ಟ್ನರ್ಶಿಪ್ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಏನಾಗ್ತಾ ಹೋಗುತ್ತೆ, ಕಾನ್ಫ್ಲಿಕ್ಟ್ಸ್ ಮೇ ಅರೈಸಸ್ ಬಿಕಾಸ್ ಡಿಫರೆಂಟ್ ಒಪಿನಿಯನ್ ಮೇ ವಿಲ್ ಕಮ್. And the last one is nature of business. So the nature of business will decide the which form of business organization will suit. So ಒಂದು ನೇಚರ್ ಯಾವ ಥರ ಬಿಸ್ನೆಸ್ ನಾವು ಸ್ಮಾಲ್ ಸ್ಕೇಲ್ ಮಾಡ್ತಿದ್ದೀವಿ ಅಂದರೆ ಒಂದು ಲಾರ್ಜ್ ಸ್ಕೇಲ್ ಮಾಡ್ತಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಗೆ ಸೋಲ್ ಪ್ರೊಪ್ರೈಟರ್ಶಿಪ್ ಇಸ್ ಎಸೆನ್ಷಿಯಲ್. ಫಾರ್ ಲಾರ್ಜ್ ಸ್ಕೇಲ್ ಪಾರ್ಟ್ನರ್ಶಿಪ್ ಜಾಯಿಂಟ್ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎಸೆನ್ಷಿಯಲ್. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಿದ್ರೆ ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್ ಇಸ್ ಎಸೆನ್ಷಿಯಲ್. ಸೊ ದೀಸ್ ಆರ್ ದಿ ಸಮ್ ಆಫ್ ದ ಚಾಯ್ಸಸ್ ಆಫ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ನಿಮ್ಮ ಸೆಕೆಂಡ್ ಚಾಪ್ಟರ್ಲಿ ದಿಸ್ ಈಸ್ ದ ಲಾಸ್ಟ್ ಟಾಪಿಕ್ ಇನ್ ಯುವರ್ ಸೆಕೆಂಡ್ ಮಾಡ್ಯೂಲ್. And also now we discuss some of the comparative evaluation of forms of organization. Another topic is comparative evaluation. So ಇದೆಲ್ಲ ಕನ್ಸಿಡರ್ ಮಾಡಿ ಅಂದರೆ ಯಾವುದು ಬೆಸ್ಟ್ ಅಂತ ನಾವು ಈಗ ಹೇಳ್ಬೋದು. So another topic is comparative evaluation of the forms of organization. Comparative evaluation, comparative evaluation of forms of organization. ನಾವೆಲ್ಲ ಫಾರ್ಮ್ಸ್ ಆಫ್ ಬಿಸ್ನೆಸ್ನ ಕಂಪೇರ್ ಮಾಡಿದರೆ ಏನೆಲ್ಲ ನಾವು ಕಾನ್ಫ್ಲಿಕ್ಟ್ ಅರೈಸ್ ಆಗ್ತಾ ಹೋಗುತ್ತಂದರೆ, ಒಂದು ಇನ್ಫಾರ್ಮೇಷನ್ಗಳು ಅರೈಸ್ ಆಗ್ತಾ ಹೋಗುತ್ತಂದರೆ ನಾವು ಒನ್ ಬೈ ಒನ್ ಅಬ್ಸರ್ವ್ ಮಾಡೋಣ. ಈಗ ದೇರ್ ವಿಲ್ ಬಿ ಒನ್ ಚಾರ್ಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ಇದ್ರೆ ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. The first is basics. So forms of organization ಮೊದಲನೇದು ಯಾವ್ದು ಬರುತ್ತೆ? ಸೋಲ್ ಪ್ರೊಪ್ರೈಟರ್ಶಿಪ್. ಸೋಲ್ ಪ್ರೊಪ್ರೈಟರ್ಶಿಪ್. And the second one is partnership. And the third one is joint into family business. Joint into and next one is cooperative societies. Cooperative
society. And the last one is joint stock company. Joint stock company. These are the 5 various forms of business organization. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದರೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಈ ಚಾರ್ಟ್ನ ರೆಫರ್ ಮಾಡಿದ್ರೆ ಈಸಿಯಾಗಿ ಅರ್ಥ ಹೋಗುತ್ತೆ. ಸೊ ನಾವು ಕಂಪ್ಯಾರಿಸನ್ ಮಾಡಿದರೆ ಒಂದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಗೂ ಇನ್ನೊಂದು ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಕಂಪೇರ್ ಮಾಡಿದ್ರೆ ವೇರಿಯಸ್ ಒಪಿನಿಯನ್ಸ್ ವಿಲ್ ಬಿ ಕಮ್ಸ್. ಯಾವ ಥರ ಒಂದು ಫಾರ್ಮೇಷನ್ ಮಾಡೋದ್ರಲ್ಲಾಗಿರ್ಬೋದು, ಒಂದು ಮೆಂಬರ್ಸ್ ಸದಸ್ಯರಾಗಿರ್ಬೋದು, ವೆರ್ ವಿಲ್ ಬಿ ಎ ವೆರಿ ಡಿಫ್ರೆಂಟ್ ಒಪಿನಿಯನ್ಸ್ ವಿಲ್ ಬಿ ಅರೈಸಸ್. The first form of business organization is the sole proprietorship. The second one is partnership. Third one is joint Hindu family business. Fourth one is cooperative societies. And the fifth one is joint stock company. So the first ಯಾವುದೆಲ್ಲ ನಾವು ಅಬ್ಸರ್ವ್ ಮಾಡಿದ್ರೆ ಫಾರ್ಮೇಷನ್. ಸೊ ಒಂದು ಫಾರ್ಮೇಷನ್ ಸ್ಥಾಪನೆ ಮಾಡಬೇಕಂದ್ರೆ ಯಾವುದೆಲ್ಲ ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗುತ್ತೆ ನೋಡೋದಾದರೆ, ಸೊ ಕಂಪ್ಯಾರಿಸನ್ ಫಾರ್ಮೇಷನಲ್ಲಿ ನಾವು ಮಾಡೋದಾದರೆ sole proprietorship require minimal legal formalities and easiest. ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮೇಷನ್ ಮಾಡೋದು ಈಸಿಯೆಸ್ಟ್ ಆಗಿರುತ್ತೆ. ಇಟ್ ಈಸ್ ವೆರಿ ಈಸಿ ಟು ಸ್ಟಾರ್ಟ್ ಎನಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂಡ್ ಆಲ್ಸೋ ರಿಕ್ವೈರ್ಸ್ ಅಂಡ್ ಮಿನಿಮಮ್ ಫಾರ್ಮಾಲಿಟೀಸ್, minimum legal formalities. Legal formalities. ಸೊ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಫಾರ್ಮೇಷನ್ ಮಾಡೋದು ಈಸಿ ಆಗಿರುತ್ತೆ, ಬಿಕಾಸ್ ಸಿಂಗಲ್ ಓನರ್ ಇರ್ತಾನೆ, ಅವ್ನ ಸಿಂಗಲ್ ಒಪಿನಿಯನ್ ಮೇಲೆ ಅವ್ನು ಸಿಂಗಲ್ ಓನರ್ಸ್ ಅವನ ಒಪಿನಿಯನ್ನೇ ತಗೊಳ್ಬೇಕಾದ್ರಿಂದ ಇಟ್ ಈಸ್ ವೆರಿ ಟು ಈಸಿ ಟು ಸ್ಟಾರ್ಟ್ ದ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ವೆರಿ ಮಿನಿಮಮ್ ಲೀಗಲ್ ಫಾರ್ಮಾಲಿಟೀಸ್. ಸೊ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಒಂದು ಫಾರ್ಮೇಷನ್ ಮಾಡಬೇಕಂದ್ರೆ ರಿಜಿಸ್ಟ್ರೇಷನ್ ಈಸ್ ಆಪ್ಷನಲ್ ಆ್ಯಂಡ್ ಈಸಿ ಫಾರ್ಮೇಷನ್. ಸೊ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಬೇಕಂದ್ರೆ ಅದು ಸಹ ಇಟ್ ಈಸ್ ಈಸಿ ಫಾರ್ಮೇಷನ್, ಈಸಿಯಾಗಿ ನಾವು ಫಾರ್ಮೇಷನ್ ಮಾಡ್ಬೋದು. It is very easy to start any partnership. And also next one is joint Hindu family business, exemption from registration, less formalities and also easy. Joint Hindu family business start ಮಾಡಬೇಕು ಅಂದ್ರೆ very less formalities and also easy ಸೊ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಸ್ಟಾರ್ಟ್ ಮಾಡಬೇಕಂದ್ರೆ ಇಟ್ ಈಸ್ ಈಸಿ ಆ್ಯಂಡ್ ಮಿನಿಮಮ್ ಲೀಗಲ್ ಫಾರ್ಮಾಲಿಟೀಸ್ ರಿಕ್ವೈರ್ಸ್. ಒಂದು ಪಾರ್ಟ್ನರ್ಶಿಪ್ ನಾವು ಫಾರ್ಮೇಷನ್ ಮಾಡಬೇಕಂದ್ರೆ ಇಟ್ ಈಸ್ ಆಲ್ಸೋ ರಿಕ್ವೈರ್ಡ್ ವೆರಿ ಈಸಿ ಆ್ಯಂಡ್ ಆಲ್ಸೋ ವೆರಿ ಲೆಸ್ ಲೀಗಲ್ ಫಾರ್ಮಾಲಿಟೀಸ್ ರಿಕ್ವೈರ್ಡ್. ಸೊ ಒಂದು ಪಾರ್ಟ್ನರ್ಶಿಪ್ನ ಒಂದು ಫಾರ್ಮೇಷನ್ ಮಾಡಬೇಕಂದ್ರೆ ಎಲ್ಲ ಪಾರ್ಟ್ನರ್ಸ್ನ ಎಲ್ಲ ಒಪಿನಿಯನ್ ತಗೊಂಡೇ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಫಾರ್ಮೇಷನ್ ವಿಲ್ ಬಿ ವೆರಿ ಈಸಿ ಇನ್ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್ ಆ್ಯಂಡ್ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಬಿಸ್ನೆಸ್. ಸೊ ನಾವು ಅದೇ ಥರ ಯಾವುದರಲ್ಲಿ ಕೋಆಪರೇಟಿವ್ ಸೊಸೈಟಿ ಮತ್ತು ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಅಬ್ಸರ್ವ್ ಮಾಡೋದಾದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ, ಗ್ರೇಟರ್ ಲೀಗಲ್ ಫಾರ್ಮಾಲಿಟೀಸ್, ಮೆನಿ ಲೀಗಲ್ ಫಾರ್ಮಾಲಿಟೀಸ್ ವಿಲ್ ಬಿ ಫುಲ್ಫಿಲ್, ಮೆನಿ ಲೀಗಲ್ ಫಾರ್ಮಾಲಿಟೀಸ್. ಸೊ ಒಂದು ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೆನಿ ಲೀಗಲ್ ಫಾರ್ಮಾಲಿಟೀಸ್ನ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ರಿಜಿಸ್ಟರ್ಡ್. ಆ್ಯಂಡ್ ಕಂಪ್ನಿಯಲ್ಲಿ ಬರೋದಾದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆ್ಯಂಡ್ ಲೆಂತಿ ಆ್ಯಂಡ್ ರಿಕ್ವೈರ್ಸ್ ಮೋರ್ ಟೈಮ್. ಸೊ ಕಂಪ್ನಿಯಲ್ಲೂ ಸಹ ಮೆನಿ ಫಾರ್ಮಾಲಿಟೀಸ್, ಮೆನಿ ಲೀಗಲ್ ಫಾರ್ಮಾಲಿಟೀಸ್ ಆ್ಯಂಡ್
ಟೇಕ್ಸ್ ಮೋರ್ ಟೈಮ್. ಫಸ್ಟು ನಾವು ಕಂಪ್ಯಾರಿಸನ್ ಯಾವುದ್ರಲ್ಲಿ ಮಾಡಿದ್ದೀವಿ, ಫಾರ್ಮೇಷನಲ್ಲಿ ಕಂಪ್ಯಾರಿಸನ್ ಮಾಡಿದರೆ ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಜಾಯಿಂಟ್ ಇಂಟು ಫ್ಯಾಮಿಲಿ ಬಿಸ್ನೆಸ್ ರಿಕ್ವೈರ್ಸ್ ವೆರಿ ಈಸಿ ಟೈಮ್. ಅಂದರೆ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು, ರಿಕ್ವೈರ್ಸ್ ವೆರಿ ಲೆಸ್ ಟೈಮ್. ಬಟ್ ಕೋಆಪರೇಟಿವ್ ಸೊಸೈಟಿ ಜಾಯಿಂಟ್ ಸ್ಟಾಕ್ ಕಂಪ್ನಿ ಆಗೋದಿಲ್ಲ, ಮೆನಿ ಲೀಗಲ್ ಫಾರ್ಮಾಲಿಟೀಸ್ನ ಫಾಲೋ ಮಾಡಬೇಕಾಗಿರುತ್ತೆ. ಆ್ಯಂಡ್ ಆಲ್ಸೋ ಜಾಯಿಂಟ್ ಸ್ಟಾಕ್ ಕಂಪನಿ ರಿಕ್ವೈರ್ಸ್ ಮೋರ್ ಟೈಮ್. ಸೊ ಸೆಕೆಂಡ್ ಒನ್ ಈಸ್ ಸೊ ಸೆಕೆಂಡ್ ಯಾವುದಂದ್ರೆ ಮೆಂಬರ್ಸ್. ಎಷ್ಟು ಮೆಂಬರ್ಸ್ ಇರಬೇಕು ಮಿನಿಮಮ್? ಮೆಂಬರ್ಸ್ ಮೀನ್ಸ್ ಸದಸ್ಯರು. ಸೊ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಸಿಂಗಲ್ ಓನರ್ ಆಗಿರೋದ್ರಿಂದ ಓನ್ಲಿ ಒನ್ ಮೆಂಬರ್, ಓನ್ಲಿ ಓನರ್, ಓನ್ಲಿ ಓನರ್. ಅದೇ ಒಂದು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 2 ಇರಬೇಕು. ಮಿನಿಮಮ್ ಎಷ್ಟು ಜನ ಇರಬೇಕು? 2. ಮಿನಿಮಮ್ 2, ಮ್ಯಾಕ್ಸಿಮಮ್ 50. ಮ್ಯಾಕ್ಸಿಮಮ್ 50. ಅಂಡ್ ಜಾಯಿಂಟ್ ಇಂಡು ಫ್ಯಾಮಿಲಿ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಿನಿಮಮ್ 2 ಅಂಡ್ ಮ್ಯಾಕ್ಸಿಮಮ್ ನೋ ಲಿಮಿಟ್. ಮಿನಿಮಮ್ 2, ಮ್ಯಾಕ್ಸಿಮಮ್ ನೋ ಲಿಮಿಟ್. ಎಷ್ಟು ಜನ ಇರ್ಬೋದು. ಬಟ್ ಒನ್ ಥಿಂಗ್ ನಾವು ಅಬ್ಸರ್ವ್ ಮಾಡೋದಾದರೆ ಜಾಯಿಂಟ್ ಇಂದು ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ಮೆಂಬರ್ಸು ಆ ಫ್ಯಾಮಿಲಿಯಲ್ಲಿರುವಂಥ ಮೆಂಬರ್ಸೇ ಆಗಿರಬೇಕು. ಆ್ಯಂಡ್ ಕೋಆಪರೇಟಿವ್ ಸೊಸೈಟೀಸ್ ಬರೋದಾದರೆ ಮಿನಿಮಮ್ 10 ಅಡಲ್ಟ್ಸ್ ಮೆಂಬರ್ಸ್. 10 ಮೆಂಬರ್ಸ್ ಮಿನಿಮಮ್ ಎಷ್ಟಿರಬೇಕು? 10 ಇರಿಸ್ಬೇಕು, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ಆ್ಯಂಡ್ ನಾವು ಜಾಯಿಂಟ್ ಸ್ಟಾಕ್ ಕಂಪ್ನಿ ಬರೋದಾದರೆ ಕಂಪ್ನಿಯಲ್ಲಿ 2 ಥರ ಬರ್ತಾ ಹೋಗುತ್ತೆ. ಯಾವ್ದ್ಯಾವುದು ಅಂದರೆ ಒಂದೇದು ಪ್ರೈವೇಟ್ ಕಂಪನಿ ಆ್ಯಂಡ್ ಅನದರ್ ಒನ್ ಇಸ್ ಪಬ್ಲಿಕ್ ಕಂಪನಿ. ಸೊ ಪ್ರೈವೇಟ್ ಕಂಪ್ನಿ ಆದರೆ ಪ್ರೈವೇಟ್ ಕಂಪ್ನಿಯಲ್ಲಿ ಮಿನಿಮಮ್ 2 ಇರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ಈಸ್ 200. ಸೊ ಕಂಪ್ನಿಯಲ್ಲಿ 2 ಥರ ಬರುತ್ತೆ, ಒಂದು ಪ್ರೈವೇಟ್ ಕಂಪನಿ, ಪಬ್ಲಿಕ್ ಕಂಪನಿ ಅಂತ. ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ 2 ಮೆಂಬರ್ಸ್ ಇರಬೇಕು, ಮ್ಯಾಕ್ಸಿಮಮ್ 200 ಮೆಂಬರ್ಸ್. ಅದೇ ಥರ ನಾವು ಪಬ್ಲಿಕ್ ಕಂಪನಿ ಅಬ್ಸರ್ವ್ ಮಾಡೋದಾದರೆ ಮಿನಿಮಮ್ 7 ಆ್ಯಂಡ್ ಮ್ಯಾಕ್ಸಿಮಮ್ ಈಸ್ ನೋ ಲಿಮಿಟ್. ಎಷ್ಟು ಜನ ಬೇಕಾದರೂ ಇರ್ಬೋದು ಪಬ್ಲಿಕ್ ಕಂಪನಿಯಲ್ಲಿ, ಬಟ್ ಮಿನಿಮಮ್ ಎಷ್ಟು ಜನ ಇರಬೇಕು? 7 ಆ್ಯಂಡ್ ಮ್ಯಾಕ್ಸಿಮಮ್ ನೋ ಲಿಮಿಟ್. ಸೊ ನಾವು ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಅಬ್ಸರ್ವ್ ಮಾಡಿದ್ರೆ ಓನ್ಲಿ ಓನರ್, ಪಾರ್ಟ್ನರ್ಶಿಪ್ಪಲ್ಲಿ ಮಿನಿಮಮ್ 2 ಇರಬೇಕು, ಮ್ಯಾಕ್ಸಿಮಮ್ 50 ಮೆಂಬರ್ಸ್ ಇರಬೇಕು. ಆ್ಯಂಡ್ ವೆನ್ ವಿ ಕಮ್ಸ್ ಟು ದಿ ಜಾಯಿಂಟ್ ಇನ್ ದಿ ಫ್ಯಾಮಿಲಿ ಬಿಸ್ನೆಸ್ ಮಿನಿಮಮ್ 2 ಆ್ಯಂಡ್ ಮ್ಯಾಕ್ಸಿಮಮ್ ಈಸ್ ನೋ ಲಿಮಿಟ್. ವೆನ್ ವಿ ಕಮ್ಸ್ ಟು ದಿ ಕೋಆಪರೇಟಿವ್ ಸೊಸೈಟೀಸ್ ಮಿನಿಮಮ್ 10 ಮೆಂಬರ್ಸ್ ಆ್ಯಂಡ್ ಆಲ್ಸೋ ಮ್ಯಾಕ್ಸಿಮಮ್ ಈಸ್ ನೋ ಲಿಮಿಟ್. ಸೊ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ 2 ಥರ ಬರುತ್ತೆ, ಒಂದು ಪ್ರೈವೇಟ್ ಕಂಪನಿ, ಒಂದು ಪಬ್ಲಿಕ್ ಕಂಪನಿ ಅಂತ. ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ 2 ಮೆಂಬರ್ಸ್ ಇರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ಈಸ್ 200. ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 7 ಮೆಂಬರ್ಸ್ ಇರಬೇಕು, ಮ್ಯಾಕ್ಸಿಮಮ್ ಈಸ್ ನೋ ಲಿಮಿಟ್. ಎಷ್ಟು ಜನ ಆದ್ರೂ ಇರ್ಬೋದು. ಸೊ ಲಿಮಿಟ್